ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 19ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:18 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಸಂಜೆ 5:58 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 11:28 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ಸಂಜೆ 5:36 ಇರಲಿದೆ. ನಂತರ ವಜ್ರಯೋಗ ಆರಂಭ ಆಗುತ್ತೆ. ಈ ದಿನ ಇರುವಂಥ ದಿಕ್ಷೂಲೆ ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:31 ಮಧ್ಯಾಹ್ನ 2:02 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12:31 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:58 ಬೆಳಿಗ್ಗೆ 9:29 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:05 ಮಧ್ಯಾಹ್ನ 12:53 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:46 ಮಧ್ಯಾಹ್ನ 12:10 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:24 ಸೂರ್ಯಾಸ್ತ ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ ಹಾಗೆ ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಬಿಸ್ನೆಸ್ ಈ ದಿನ ಒಳ್ಳೆಯ ಪ್ರಗತಿಯ ಹಾದಿಯಲ್ಲಿ ನಡೀತಾ ಇರುತ್ತೆ. ಹಾಗೆ ಲಾಭಾಂಶ ಕೂಡ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ಬುಧ ಬುದ್ಧಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಕಾರಕ. ಹಾಗೆ ಹಾಸ್ಯಕ್ಕೆ, ವಿನೋದಕ್ಕೆ, ಸ್ನೇಹಕ್ಕೆ, ಗೆಳೆತನಕ್ಕೆ, ಮಾತುಗಾರಿಕೆಗೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾಯಿರಿ ಅಥವಾ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಲಿ, ಸಕ್ಸಸ್ ಆಗುತ್ತೆ.
ಹಾಗೆ ಈ ದಿನ ಗೆಳೆತನದಲ್ಲಿ ಒಂದು ವಿಶೇಷವಾದಂಥ ತಿರುವಿದೆ, ಒಂದು ಒಳ್ಳೆಯ ಅರ್ಥ ಇದೆ. ಏಕೆಂದರೆ ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ಗೆಳೆಯರು ಈ ದಿನ ನಿಮಗೆ ಸಂತೋಷವನ್ನು ತರ್ತಾರೆ. ಹಾಗೆ ಬುಧ ಕಲಿಕೆಗೆ ಮತ್ತು ಬರವಣಿಗೆಗೂ ಕೂಡ ಕಾರಕ. ಹಾಗಾಗಿನೇ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಅನುಕೂಲಕರವಾಗಿರುವಂಥ ದಿನ, ಬಹಳ ಅತ್ಯುತ್ತಮವಾಗಿರುವಂಥ ದಿನ. ನಿಮ್ಮ ಕಲಿಕೆಗೆ, ನಿಮ್ಮ ಓದಿಗೆ, ನಿಮ್ಮ ಪರೀಕ್ಷೆಗೆ ಸಹಾಯಕವಾಗುವಂಥ ಕೆಲವು ಸಲಹೆಗಳು ಈ ದಿನ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗೆ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರಾದಲ್ಲಿ ನೀವು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ. ಈ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:29 ಬೆಳಿಗ್ಗೆ 10:29 ಹಾಗೆ ಅಪರಾಹ್ನ 4:29 ಸಂಜೆ 5:29 ಇನ್ನು ರಾತ್ರಿ 11:28 ರಾತ್ರಿ 12:28 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆಂದರೆ ಶನಿ ನಿಧಾನ ಗತಿಯನ್ನು ಹೊಂದಿರುವಂಥವನು. ಹಾಗಾಗಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:29 ಬೆಳಿಗ್ಗೆ 9:29 ಹಾಗೆ ಅಪರಾಹ್ನ 3:29 ಅಪರಾಹ್ನ 4:29 ಇನ್ನು ರಾತ್ರಿ 10:28 ರಾತ್ರಿ 11:28 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಆದರೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರ, ವ್ಯಾಪಾರಕ್ಕೆ ಬಂಡವಾಳ ತೊಡಗಿಸುವಂತಹ ವಿಚಾರ ಅಥವಾ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಈ ಎಲ್ಲ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಯಾವುದೇ ಖರೀದಿ ಪ್ರಕ್ರಿಯೆಗಳಿದ್ರೂ ಕೂಡ ಅದನ್ನು ಬುಧ ಹೋರಾದಲ್ಲಿ ಮಾಡಿದ್ರಂತೂ ನಿಮ್ಮ ವ್ಯಾಪಾರದ ಚತುರತೆ ಎಷ್ಟಿದೆ, ನಿಮ್ಮ ಬುದ್ಧಿವಂತಿಕೆ ಏನಿದೆ, ಅದು ಈ ದಿನ ಮತ್ತೊಮ್ಮೆ ಪ್ರೂವ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:29 ಬೆಳಿಗ್ಗೆ 7:29 ಇನ್ನು ಮಧ್ಯಾಹ್ನ 1:29 ಮಧ್ಯಾಹ್ನ 2:29 ಹಾಗೆ ರಾತ್ರಿ 8:28 ರಾತ್ರಿ 9:28 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಡಾಕ್ಯುಮೆಂಟೇಷನ್ ವಿಚಾರ ಅಥವಾ ಈ ಬಂಡವಾಳ ತೊಡಗಿಸುವಂಥದ್ದು, ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಹಣದ ಲೇವಾದೇವಿ ವ್ಯವಹಾರ, ಇದನ್ನೆಲ್ಲ ಆದಷ್ಟು ಶುಕ್ರ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಏಕೆಂದರೆ ನಿಮ್ಮ ಈ ಪ್ರಯತ್ನ ಏನಿದೆ ಇದು ನಿಮಗೆ ಅಷ್ಟೊಂದು ಅನುಕೂಲಕರವಾದಂತಹ ಫಲಿತಾಂಶವನ್ನು ತರಲ್ಲ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:28 ಬೆಳಿಗ್ಗೆ 6:28 ಇನ್ನು ಮಧ್ಯಾಹ್ನ 12:29 ಮಧ್ಯಾಹ್ನ 1:29 ಹಾಗೆ ರಾತ್ರಿ 7:28 ರಾತ್ರಿ 8:28 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅಂತ ತಿಳ್ಕೊಳ್ಳಿ, ಒಳ್ಳೆಯ ಹೊರ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಹಿರಿಯರು ತಿಳಿಸಿರುವಂಥ ಈ ಮಾರ್ಗದರ್ಶಿ ಸೂತ್ರಗಳನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಸೂಕ್ತವಾದಂತಹ ಸಮಯದಲ್ಲಿ, ಅಂದರೆ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿದ್ರೂ ಕೂಡ ಕೆಲವೊಮ್ಮೆ ಕೆಲಸಗಳು ಅಷ್ಟೊಂದು ಯಶಸ್ಸನ್ನು ಪಡ್ಕೊಳ್ಳಲ್ಲ. ಅದಕ್ಕೆ ನೀವು ಕೂಡ ಸ್ವಯಂ ಸಿದ್ಧರಾಗೇ ಇರಬೇಕಾಗತ್ತೆ. ಅಂದರೆ ಈ ಆರಂಭ ಸರಿಯಾದ ಸಮಯದಲ್ಲಿದ್ದರೆ ಅಷ್ಟೇ ಸಾಲದು, ನೀವು ಕೂಡ ಕೆಲಸದ ಹಿಂದೆ ಟೊಂಕ ಕಟ್ಟಿ ನಿಲ್ಲಬೇಕಾಗತ್ತೆ. ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕಾಗತ್ತೆ. ಹಾಗೆ ನೀವು ಕೂಡ ಪ್ರತಿನಿತ್ಯ ಸಾತ್ವಿಕ ಮನೋಭಾವವನ್ನು ಹೊಂದಲಿಕ್ಕೆ ಕೆಲವೊಂದು ಮಂತ್ರಗಳನ್ನು, ಕೆಲವೊಂದು ಸ್ತೋತ್ರಗಳನ್ನು, ಕೆಲವೊಂದು ಕವಚಗಳನ್ನು ಹೇಳ್ಕೊಳ್ತಾ ಇರಬೇಕಾಗತ್ತೆ.
ಇಲ್ಲಿ ಬಹಳ ಮುಖ್ಯವಾಗಿ ಕೆಲವರಿಗೆ ನೋಡಿ ಎಷ್ಟು ಅದೃಷ್ಟ ಇದೆ ಅಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಬಹಳ ಸರಳವಾಗಿ ಸರಾಗವಾಗಿ ಯಶಸ್ಸನ್ನು ಪಡ್ಕೊಳ್ತಾರೆ. ಎಂತಹ ಕಷ್ಟದ ಸಮಯ ಬಂದರೂ ಕೂಡ ಅದು ನಮಗೆ ಏನೂ ಮಾಡಿಲ್ಲವೇನೋ ಅನ್ನುವಂಥ ರೀತಿಯಲ್ಲೇ ವರ್ತಿಸ್ತಾ ಇರ್ತಾರೆ. ಅದು ಅವರ ಅದೃಷ್ಟ. ಏಕೆಂದರೆ ಪೂರ್ವ ಜನ್ಮದ ಸುಕೃತ ಒಂದು ಕಡೆ ಆದರೆ ಈ ಜನ್ಮದಲ್ಲೂ ಕೂಡ ಅವರು ಪ್ರತಿನಿತ್ಯ ಭಗವಂತನ ಸೇವೆಯನ್ನು, ಭಗವಂತನ ಆರಾಧನೆಯನ್ನು, ಭಗವಂತನ ದರ್ಶನವನ್ನು ಮಾಡ್ತಾನೆ ಇರ್ತಾರೆ. ಇದು ಕೂಡ ನಮಗೆ ನಮ್ಮ ಕೆಲಸಕ್ಕೆ ಅತಿ ಅಗತ್ಯವಾಗಿ ಬೇಕಾಗಿರುವಂಥ ಪೂರ್ವ ಸಿದ್ಧತೆಗಳಿದು. ಅದಕ್ಕೇ ದಾಸರು ಹೇಳುವಂಥ ಒಂದು ಮಾತು, ಪತಿಗಳೈವರಿದ್ದರೇನು ಸತಿಯ ಭಂಗ ಬಿಡಿಸಲಿಲ್ಲ, ಗತಿ ನೀನೇ ಮುಕುಂದ ಅಂತ ಹೇಳಿದ್ರೆ ಅತಿ ವೇಗದಿ ಅಕ್ಷಯವನಿತ್ಯ ಕೃಷ್ಣ ಅಂತ ಹೇಳ್ತಾರೆ. ಅಂದರೆ ಘಟಾನುಘಟಿಗಳಾದಂತಹ ಪಂಚ ಪಾಂಡವರಿದ್ದರೂ ಕೂಡ ದ್ರೌಪದಿಗೆ ಕಷ್ಟದ ಸಮಯದಲ್ಲಿ ಅವರ್ಯಾರೂ ಕೂಡ ಆಗಲಿಲ್ಲ. ಆದರೆ ಗತಿ ನೀನೇ ಅಂತ ಹೇಳಿ ಕೃಷ್ಣನನ್ನು ಕರೆದಾಗ ಕೃಷ್ಣ ಬಂದು ಆಕೆಯ ಮಾನವನ್ನು ಕಾಪಾಡ್ದ ಅನ್ನುವಂಥ ಒಂದು ಪ್ರಸಂಗವನ್ನು ನಾವು ಕೇಳಿದ್ದೇವೆ. ಹಾಗಾಗಿನೇ ಕೆಲವರು ಅತ್ಯಂತ ಕೆಟ್ಟ ಪರಿಸ್ಥಿತಿಗಳಲ್ಲೂ ಕೂಡ ಸುಲಭವಾಗಿ ಪಾರಾಗ್ಬಿಡ್ತಾರೆ. ಯಾಕೆಂದರೆ ಭಗವಂತನ ಕೃಪೆ ಅವರ ಮೇಲಿರುತ್ತೆ. ಅದಕ್ಕಾಗಿಯೇ ಅವರು ರಾಮರಕ್ಷಾ ಕವಚವನ್ನು, ಶಾಕಾಂಬರಿ ಕವಚವನ್ನು, ದುರ್ಗಾ ಕವಚ ನೋಡಿ, ಹೀಗೆ ಬೇರೆ ಬೇರೆ ರೀತಿಯ ಕವಚಗಳಿದೆ. ಅಂದರೆ ಇದು ಒಂದು ರೀತಿಯಲ್ಲಿ ಸ್ತೋತ್ರಗಳಿದ್ದಾಗೆ, ಮಂತ್ರಗಳಿದ್ದಾಗೆ ಇದನ್ನು ನಿತ್ಯ ಪಠಣ ಮಾಡ್ತಾ ಇರ್ತಾರೆ. ಕವಚ ಅನ್ನುವಂಥದ್ದು ರಕ್ಷಣೆಗಾಗಿ ಇರುವಂಥದ್ದು. ಹಾಗೆ ಈ ಜಾತಕದಲ್ಲಿ ಕೆಲವೊಂದು ಕಾಂಬಿನೇಷನ್ ಕೂಡ ವ್ಯಕ್ತಿಗೆ ರಕ್ಷಾ ಕವಚದ ರೂಪದಲ್ಲಿ ಸಹಕಾರವನ್ನು ನೀಡುತ್ತೆ. ಇಲ್ಲಿ ಜಾತಕ ಸ್ಟ್ರಾಂಗ್ ಅಂದರೆ ಎಲ್ಲ ತರಹದ ಒತ್ತಡಗಳನ್ನು ನಿಭಾಯಿಸಿ ಜಯಿಸುವಂಥದ್ದು, ಕಷ್ಟಗಳನ್ನು ಎದುರಿಸುವಂಥದ್ದು. ಹಾಗಾಗಿನೇ ಜಾತಕ ಸ್ಟ್ರಾಂಗ್ ಅಂತ ಹೇಳಿದ್ರೆ ಅಲ್ಲಿ ಶುಕ್ರ ಮತ್ತು ಗುರು ಗ್ರಹಗಳನ್ನು ಮುಖ್ಯವಾಗಿ ನೋಡಬೇಕು. ಏಕೆಂದರೆ ಈ ಎರಡೂ ಗ್ರಹಗಳು ಕೂಡ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಜಾತಕದಲ್ಲಿ ಗುರು ಮತ್ತು ಶುಕ್ರರ ಯುತಿ ಇದ್ದರೆ ಅವರು ಒಂದು ರೀತಿಯ ಎಲ್ಲ ತರಹದ ರಕ್ಷಣೆಯನ್ನು ಪಡ್ಕೊಳ್ತಾರೆ. ಇದು ಒಂದು ರೀತಿಯಲ್ಲಿ ಮಗುವಿಗೆ ಹಾಕುವ ವ್ಯಾಕ್ಸಿನೇಷನ್ ಇದ್ದ ಹಾಗೆ. ಸಣ್ಣ ಪುಟ್ಟ ರೋಗಗಳಾಗಲಿ ಅಥವಾ ನಿರ್ದಿಷ್ಟವಾದ ರೋಗಗಳಾಗಲಿ ಮಗುವಿಗೆ ಬರಬಾರ್ದು ಅಂತ ಹೇಳೇನೆ ಕಾಲಕಾಲಕ್ಕೆ ಈ ವ್ಯಾಕ್ಸಿನೇಷನನ್ನು ಹಾಕುವಂಥದ್ದು ಇದೆಯಲ್ಲ, ಅದೇ ರೀತಿಯಲ್ಲಿ ಇದು ನಮ್ಮನ್ನು ರಕ್ಷಿಸುತ್ತೆ, ನಮ್ಮನ್ನು ಇದು ಸೆಕ್ಯೂರ್ ಮಾಡುತ್ತೆ. ಹಾಗಾಗಿ ಜಾತಕದಲ್ಲಿ ಲಗ್ನ ಮತ್ತು ಲಗ್ನಾಧಿಪತಿ, ರವಿ ಇರುವಂಥ ರಾಶಿ, ಚಂದ್ರ ಇರುವಂಥ ಮನೆ, ಇವುಗಳಿಗೆ ಗುರು ಅಥವಾ ಶುಕ್ರರ ದೃಷ್ಟಿ ಇರಬೇಕು. ಇನ್ನು ಜಾತಕದಲ್ಲಿ ಗುರು ಮತ್ತು ಶುಕ್ರ ಪರಸ್ಪರ ಕೇಂದ್ರದಲ್ಲಿ ಅಥವಾ ಕೋನದಲ್ಲಿ ಇದ್ದರೂ ಕೂಡ ಅವರಿಗೆ ಒಂದು ರೀತಿಯ ಹುಟ್ಟಿನಿಂದಲೇ ಈ ರಕ್ಷಾ ಕವಚವನ್ನು ಧರಿಸಿದಂತಹ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಒಟ್ಟಾರೆ ನಮ್ಮ ಲಗ್ನ, ನಮ್ಮ ಕುಂಡಲಿಯಲ್ಲಿರುವಂಥ ರವಿ ಮತ್ತು ಚಂದ್ರ ಯಾವಾಗ ಸ್ಟ್ರಾಂಗ್ ಆಗಿರ್ತಾರೋ ಆಗ ನಮಗೆ ಒಂದು ರೀತಿಯ ರಕ್ಷಣೆ ಸಿಕ್ಕತ್ತೆ. ಇದು ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಂಡ ಹಾಗೆ ಸೆಲ್ಫ್ ಪ್ರೊಟೆಕ್ಟೆಡ್ ಸಿಚುವೇಶನ್ ಇದು. ಜಾತಕದಲ್ಲಿ ಶುಕ್ರ ಮತ್ತು ಗುರು ಒಂದು ರೀತಿ ದೈವಾನುಗ್ರಹ ಕೊಡುವಂಥವ್ರು, ಅಲ್ಲಿ ನಮ್ಮನ್ನು ಇವರಿಬ್ಬರು ಕೂಡ ರಕ್ಷಣೆ ಮಾಡ್ತಾರೆ. ಒಟ್ಟಾರೆ ಜಾತಕದಲ್ಲಿ ಇರುವಂಥ ಈ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೇ ನಾವು ನಮಗೆ ಎಷ್ಟು ಅದೃಷ್ಟ ಇದೆ, ನಮಗೆ ಎಷ್ಟು ಬಲ ಇದೆ, ನಮಗೆ ಎಷ್ಟು ಆತ್ಮವಿಶ್ವಾಸ ಇದೆ ಅನ್ನುವಂಥದ್ದನ್ನು ನಿರ್ಧರಿಸ್ಕೊಳ್ಬೋದು. ಅದರಲ್ಲೂ ಪ್ರತಿನಿತ್ಯ ನಾವು ಕೆಲವು ನಿರ್ದಿಷ್ಟ ಕವಚಗಳನ್ನು ಪಠಣ ಮಾಡಿಕೊಳ್ಳೋದ್ರಿಂದ ಅತ್ಯುತ್ತಮವಾದಂಥ ರಕ್ಷಣೆ ನಮಗೆ ಸಿಕ್ಕತ್ತೆ. ಹಾಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮತ್ತೊಂದು ಉತ್ತಮವಾದಂತಹ ಪರಿಹಾರ ಅಂತ ಹೇಳಿದ್ರೆ ಶ್ರೀ ನೃಸಿಂಹ ದೇವರ ಆರಾಧನೆಯನ್ನು ಮಾಡುವಂಥದ್ದು, ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು, ಸೇವೆಯನ್ನು ಮಾಡುವಂಥದ್ದು ನಮಗೆ ಅನುಕೂಲಕರವಾದಂತಹ ಒಂದು ಸಂದರ್ಭವನ್ನು ಒದಗಿಸ್ಕೊಡುತ್ತೆ. ಹಾಗಾಗಿನೇ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮಲ್ಲಿ ಯಾವ ಗ್ರಹ ವೀಕ್ ಆಗಿದೆ ಅಂಥದ್ದನ್ನು ಆಕ್ಟಿವೇಟ್ ಮಾಡಿಕೊಳ್ಳಿಕ್ಕೆ, ಸಂದರ್ಭವನ್ನು ನಿಮ್ಮ ಒಂದು ನಿಯಂತ್ರಣಕ್ಕೆ ತಂದುಕೊಳ್ಳಿಕ್ಕೆ ಭಗವಂತನ ಅನುಗ್ರಹಕ್ಕಾಗಿ ನೀವು ಈ ಸ್ತೋತ್ರವನ್ನು, ಮಂತ್ರಗಳನ್ನು, ಕವಚಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ನಮ್ಮಲ್ಲಿ ಹಲವಾರು ಅವಗುಣಗಳಿರ್ಬೋದು, ಕೆಟ್ಟ ಗುಣಗಳಿರ್ಬೋದು. ಇದು ನಮಗೆ ಗೊತ್ತಾಗಲ್ಲ, ಆದರೆ ಬೇರೆಯವರು ಬಹಳ ಸುಲಭವಾಗಿ ನಮ್ಮ ಈ ವೀಕ್ನೆಸ್ಸನ್ನು ಹೇಳುವಂಥ ಒಂದು ಸ್ಥಿತಿಯಲ್ಲಿರ್ತಾರೆ. ಹಾಗಾಗಿನೇ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ನಾವು ಸರಿಪಡಿಸ್ಕೊಳ್ಬೇಕು, ಅವುಗಳನ್ನು ಆದಷ್ಟು ನಮ್ಮಿಂದ ದೂರವಾಗಿಸ್ಕೊಳ್ಬೇಕು ಅಂತರೂ ಕೂಡ ನಾವು ಸಾತ್ವಿಕವಾದಂತಹ ಜೀವನವನ್ನು ನಡೆಸಬೇಕಾಗತ್ತೆ. ಅದರಲ್ಲೂ ಭಗವಂತನ ಸೇವೆ, ಆರಾಧನೆ, ದರ್ಶನ, ಸ್ತೋತ್ರ ಪಠಣ ಇತ್ಯಾದಿಗಳನ್ನು ಮಾಡಿಕೊಂಡಾಗ ಮಾತ್ರ ಇಂತಹ ಅವಗುಣಗಳನ್ನು ನಿಧಾನವಾಗಿ ತೊಲಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನ್ಮ ರಾಶಿಗೆ ಅನುಗುಣವಾಗಿ ಇರುವಂಥ ಅವಗುಣಗಳನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅಂಥದ್ದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ಮಂತ್ರ ಪಠಣಗಳು ಕೂಡ ಸಹಾಯಕವಾಗುತ್ತೆ. ಇಲ್ಲಿ ಮೇಷರಾಶಿಯವರಿಗೆ ಬಹಳ ಬೇಗನೆ ಕೋಪ ಬರುವಂಥದ್ದು, ಇದು ಅವರ ಅವಗುಣ. ಇದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅವರು ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡುವಂಥದ್ದು, ಜೊತೆಗೆ ಮಂತ್ರಗಳ ಪಠಣವನ್ನು ಮಾಡಿಕೊಳ್ಳುವಂಥದ್ದು ನಿಯಮಿತವಾಗಿ, ಇದು ಬಹಳ ಮುಖ್ಯ. ಇನ್ನು ವೃಷಭ ರಾಶಿಯವರಿಗೆ ಯಾವುದೇ ವಿಷಯಗಳನ್ನು ಕೂಡ ಸರಿಯಾಗಿ ಆಲೋಚನೆ ಮಾಡದೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ದಿಢೀರಾಗಿ ನಿರ್ಧಾರವನ್ನು ತೆಗೆದುಕೊಂಡ್ಬಿಡ್ತಾರೆ. ಅವರು ಕೋಪದ ಹಿನ್ನೆಲೆಯಲ್ಲೋ ಅಥವಾ ದ್ವೇಷದ ಹಿನ್ನೆಲೆಯಲ್ಲೋ ಅಥವಾ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದೆ ಒದ್ದಾಡುವಂಥದ್ದು ಇರುತ್ತೆ. ಇನ್ನು ಮಿಥುನ ರಾಶಿಯವರು ಆಪತ್ತನ್ನು ತಾನಾಗಿಯೇ ಮೈ ಮೇಲೆ ಎಳ್ಕೊಳ್ಳುವಂಥದ್ದು, ಅಂದರೆ ಒಂದು ಸಾಹಸ ಕಾರ್ಯಗಳನ್ನು ಮಾಡುವಂಥ ಒಂದು ಭರಾಟೆಯಲ್ಲಿ ಇರ್ತಾರೆ. ತಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡಬೇಕು ಅಂತಲೇ ಇವರು ಮುಂದೆ ಹೋಗ್ತಾರೆ, ಅಲ್ಲಿ ಆಪತ್ತನ್ನು ಮೈ ಮೇಲೆ ಎಳ್ಕೊಳ್ತಾರೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇರುವಂಥ ಒಂದು ಅವಗುಣ ಅಂತ ಹೇಳಿದ್ರೆ ಅವರು ಬುದ್ಧಿವಂತಿಕೆಯನ್ನು ಕಡಿಮೆ ಹೊಂದಿರುವಂಥದ್ದು. ಎಲ್ಲ ಅವಕಾಶಗಳಿದೆ, ಆದರೆ ತಮ್ಮ ಬುದ್ಧಿಯನ್ನು, ತಮ್ಮ ಒಂದು ಸ್ವಂತದ ಅನುಭವವನ್ನು ಸರಿಯಾದ ಸಮಯಕ್ಕೆ ಅಪ್ಲೈ ಮಾಡಲ್ಲ. ಇನ್ನು ಸಿಂಹರಾಶಿಯವರು ಸ್ವಾಭಾವಿಕವಾಗಿ ಸ್ವಲ್ಪ ಅಹಂ ಹೊಂದಿರುವಂಥವ್ರು, ಸ್ವಲ್ಪ ಕೋಪ ಹೆಚ್ಚಾಗಿ ಇರುವಂಥವ್ರು, ಮಾತಿನಲ್ಲಿ ಒರಟುತನ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಯಾರಿಗೂ ಕೂಡ ತಲೆ ಬಗ್ಗಿಸದಂತಹ ಒಂದು ಸ್ವಭಾವವನ್ನು ಹೊಂದಿರ್ತಾರೆ. ಇದರಿಂದ ಅವರಿಗೆ ಶತ್ರುಗಳು ಕೂಡ ಜಾಸ್ತಿ ಇರ್ತಾರೆ. ಜೊತೆಗೆ ನಾನೇ ಮೇಲು, ನಾನೇ ಶ್ರೇಷ್ಠ ಅನ್ನುವಂಥ ಒಂದು ಧೋರಣೆ ಇರೋದ್ರಿಂದ ಹೆಚ್ಚು ಜನ ಇವರ ಹತ್ತಿರ ಸೇರಲ್ಲ. ಇನ್ನು ಕನ್ಯಾ ರಾಶಿಯವರು ಅತಿಯಾದಂತಹ ಆವೇಶವನ್ನು ಹೊಂದಿರ್ತಾರೆ. ಹಾಗಾಗಿನೇ ತ್ವರಿತ ಗತಿಯಲ್ಲಿ ಕೆಲಸಗಳಾಗ್ಬಿಡ್ಬೇಕು ಅನ್ನುವಂಥ ಒಂದು ಧಾವಂತದಲ್ಲಿ ಇರ್ತಾರೆ. ಹಾಗಾಗಿನೇ ಇವರ ವೇಗ ಏನಿದೆ ಅದೇ ಇವರಿಗೆ ಹಿನ್ನಡೆಯನ್ನು ತರುತ್ತೆ. ಇನ್ನು ಈ ತುಲಾ ರಾಶಿಯವರಿಗೆ ಇರುವಂತಹ ಒಂದು ಅವಗುಣ ಅಂತ ಹೇಳಿದ್ರೆ ಇವರು ಆಲಸ್ಯದಿಂದ ಉತ್ತಮ ಅವಕಾಶಗಳನ್ನು ಕಳ್ಕೊಳ್ತಾರೆ. ತುಂಬ ಅವಕಾಶಗಳು ಬರುತ್ತೆ, ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡದೆ ಅವರು ಅದನ್ನು ಕೈ ಚೆಲ್ಬಿಡ್ತಾರೆ. ಹಾಗಾಗಿ ಆ ಒಂದು ಅವಕಾಶದಿಂದ ಬರುವಂತಹ ಅನುಕೂಲತೆಗಳೇನು ಅನ್ನುವಂಥದ್ದನ್ನು ಇವರು ಕಂಡು ಹಿಡಿಕೊಳ್ಳಿಕ್ಕೆ ವಿಫಲರಾಗ್ಬಿಡ್ತಾರೆ. ಇನ್ನು ವೃಶ್ಚಿಕ ರಾಶಿಯವರು ಪ್ರತಿಯೊಂದು ವಿಚಾರವನ್ನು ಕೂಡ ತಪ್ಪಾಗಿ ಅರ್ಥೈಸಿಕೊಳ್ಳುವಂಥದ್ದು. ಹಾಗಾಗಿನೇ ವಿಚಾರಗಳನ್ನು ಮನನ ಮಾಡುವಂಥದ್ದು, ಮಥನ ಮಾಡಿಕೊಳ್ಳುವಂಥದ್ದು ಇವರಿಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಧನುರಾಶಿಯವರು ಮಾತಾಡುವ ಮುಂಚೆನೇ ಯೋಚನೆಯನ್ನು ಮಾಡಲ್ಲ, ತಟ್ಟಂತ ಅವರ ಒಂದು ಅಭಿಪ್ರಾಯವನ್ನು ಹೇಳುವಂಥ ಸ್ವಭಾವ ಇರುತ್ತೆ. ಸ್ವಲ್ಪ ಹಠದ ಸ್ವಭಾವ ಕೂಡ ಇರುವಂಥದ್ದು. ಹಾಗಾಗಿನೇ ಮಾತಿನಿಂದಲೇ ಇವರಿಗೆ ಅನರ್ಥಗಳು ಉಂಟಾಗ್ತಾ ಇರುತ್ತೆ. ಇನ್ನು ಮಕರ ರಾಶಿಯವರಿಗೆ ಇರುವಂಥ ಒಂದು ಅವಗುಣ ಅಂತ ಹೇಳಿದ್ರೆ ಬೇರೆಯವರಿಗೆ ಅವಮಾನ ಮಾಡುವಂಥದ್ದು ಇವರ ಸ್ವಭಾವ. ಹಾಗಾಗಿನೇ ಬೇರೆಯವರಲ್ಲಿ ಇರುವಂಥ ತಪ್ಪುಗಳನ್ನು ಇವರು ಹುಡುಕ್ತಾ ಇರ್ತಾರೆ. ತಮ್ಮ ತಪ್ಪುಗಳು ಇವರಿಗೆ ತಿಳಿದೇ ಇದ್ದರೂ ಕೂಡ ಬೇರೆಯವರ ತಪ್ಪುಗಳು ಬಹಳ ಬೇಗ ಇವರು ಕಂಡುಹಿಡಿಯುವಂಥ ಸಮರ್ಥಶೀಲರು. ಹಾಗಾಗಿ ಬೇರೆಯವರನ್ನು ಕೂಡ ನಮ್ಮಂತೇನೆ ಅಂತ ಹೇಳಿ ಪರಿಗಣಿಸುವಂಥದ್ದು ತೀರಾ ಕಡಿಮೆ ಇವರು. ಇನ್ನು ಕುಂಭರಾಶಿಯವರು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ದೊಡ್ಡದಾಗಿ ಮಾಡುವಂಥದ್ದು ಇವರ ಒಂದು ಅವಗುಣ. ಹಾಗಾಗಿ ಉಗುರಿನಲ್ಲೇ ಹೋಗುತ್ತೆ ಅಂತ ಹೇಳಿದ್ರೆ ಆ ಸಮಸ್ಯೆಯನ್ನು ದೊಡ್ಡದು ಮಾಡಿ, ರಂಪ ಮಾಡಿ, ರಾಮಾಯಣ ಮಾಡಿ ಕೊನೆಗೆ ಅದರ ಒಂದು ಪರಿಹಾರಕ್ಕೆ ಪ್ರಯತ್ನ ಪಡುವಂಥವ್ರು. ಇನ್ನು ಮೀನರಾಶಿಯವರಿಗೆ ಕೆಲಸದಲ್ಲಿ ಉತ್ಸಾಹ ಕಡಿಮೆ, ಸ್ವಲ್ಪ ಸೋಮಾರಿತನ ಇರುತ್ತೆ, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಹಾಗಾಗಿ ನಾನು ಈ ಕೆಲಸ ಮಾಡಬಲ್ಲೆ ಅಂತ ಅಂದ್ಕೊಳ್ತಾರೆ, ಆದರೆ ಕೆಲಸವನ್ನು ಮಾಡಲ್ಲ, ಸಕಾಲಕ್ಕೆ ಪ್ರಾರಂಭ ಮಾಡಲ್ಲ. ಇದು ಇವರ ದೊಡ್ಡ ವೀಕ್ನೆಸ್. ಇದು ಇಂತಹ ಒಂದು ಅವಗುಣಗಳನ್ನು ತೊಡೆದು ಹಾಕಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಅಂತಃಶಕ್ತಿ ಹೆಚ್ಚಾಗಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಬೇಕು, ಆತ್ಮವಿಶ್ವಾಸ, ಧೈರ್ಯ, ಸ್ಥೈರ್ಯಗಳು ಜಾಸ್ತಿ ಆಗಬೇಕು. ಇದನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವಾಗಲೂ ಕೂಡ ಒಂದು ದೈವಿಕ ಪ್ರಜ್ಞೆ ಸಂಚಲನವಾಗ್ತಾ ಇರಬೇಕು. ಅಂದರೆ ನಮ್ಮಲ್ಲಿ ಆ ಉತ್ಸಾಹ ಇರಬೇಕು, ಆ ಝೀಲ್ ಇರಬೇಕು. ಅದು ಬರೋದು ಎಲ್ಲಿಂದ ಅಂತ ಹೇಳಿದ್ರೆ ನಾವು ಭಗವಂತನ ಸ್ಮರಣೆಯನ್ನು ಮಾಡಿದಾಗ, ಭಗವಂತ ನಮ್ಮನ್ನು ಕಾಯುವಂಥವನು ಇದ್ದಾನೆ, ಅವನೇ ನಮಗೆ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ ಸದಾ ಸರ್ವದಾ ಅವನ ಸೇವೆಯನ್ನು ಮಾಡ್ತಾ
ಅವನ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಖಂಡಿತ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಒಂದು ಬಲ, ಎಲ್ಲೋ ಕಾಣದ ಕೈ ಒಂದು ನಮ್ಮ ಜೊತೆ ಇದೆ, ನಮಗೆ ಸಹಾಯಕವಾಗಿದೆ ಅನ್ನುವಂಥ ಒಂದು ಫೀಲಿಂಗ್ ನಮಗೆ ಬರುತ್ತೆ, ಆ ಭಾವನೆ ಬರುತ್ತೆ. ಅಷ್ಟು ಬಂದರೆ ಸಾಕು, ಕೆಲಸಗಳನ್ನು ಜಯಿಸ್ಬೋದು. ಎಂಥ ಕಷ್ಟದ ಪರಿಸ್ಥಿತಿ, ಸಂಕಷ್ಟದ ಸ್ಥಿತಿಗಳಿದ್ರೂ ಕೂಡ ಅದನ್ನು ಎದುರಿಸುವಂಥ ಒಂದು ಧೈರ್ಯ ನಮಗೆ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಹಾಗೆ ಆ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಯಾರೋ ಒಬ್ಬರು ನಮಗೆ ಸಹಾಯಕವಾಗಿ ಬರ್ತಾರೆ. ಇದೆಲ್ಲವೂ ಕೂಡ ನಮಗೆ ಆಧ್ಯಾತ್ಮಿಕ ತಿಳುವಳಿಕೆಯಿಂದ ಬರುವಂಥದ್ದು. ಹಾಗಾಗಿ ನಮ್ಮ ಮನಸ್ಸನ್ನು ಒಂದು ಹದಕ್ಕೆ ತಂದುಕೊಳ್ಬೇಕು, ಒಂದು ಸ್ಥಿತಿಯಲ್ಲಿ ಅದನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಪೂರಕವಾಗಿರುವಂಥ ಪ್ರಯತ್ನಗಳು. ಹಾಗಾಗಿ ಅಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರಿ. ಮಂತ್ರ ಪಠಣ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಕವಚಗಳನ್ನು ಹೇಳ್ತಾ ಇರಿ. ಎಲ್ಲೆಲ್ಲಿ ಅವಕಾಶ ಸಿಕ್ಕತ್ತೋ ಅಲ್ಲೆಲ್ಲ ಭಗವಂತನ ಸೇವೆಯನ್ನು ಮಾಡಿ, ಭಗವಂತನ ಆರಾಧನೆ ಮಾಡಿ. ಮನೆಯಲ್ಲೂ ಕೂಡ ಪ್ರತಿನಿತ್ಯ ನೀವು ನಿಮ್ಮ ಮನೆ ದೇವರಿಗೆ ದೀಪಗಳನ್ನು ಹಚ್ಚಿಡುವಂಥದ್ದು, ನಿಮ್ಮಲ್ಲೇ ದೊರೆಯುವಂಥ ಹೂಗಳಿಂದ ಅದನ್ನು ಪೂಜೆ ಮಾಡುವಂಥದ್ದು, ಪ್ರತಿನಿತ್ಯ ಇದನ್ನು ರೂಢಿಸ್ಕೊಳ್ಳಿ. ಮನಸ್ಸು ಶಾಂತಿಯಿಂದ ಸಮಾಧಾನದಿಂದ ಇರುತ್ತೆ. ಕಷ್ಟಗಳು ಬರುತ್ತೆ, ಆದರೆ ಎಂದೋ ಒಂದು ದಿನ ಅದು ನಿವಾರಣೆ ಆಗತ್ತೆ ಅನ್ನುವಂಥ ಆತ್ಮವಿಶ್ವಾಸ ಬೆಳೆಯುತ್ತೆ. ಅಷ್ಟು ಸಾಕು, ನೀವು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ಅನುಭವಿಸ್ತೀರಿ. ಆರೋಗ್ಯಪೂರ್ಣವಾದಂತಹ ಜೀವನವನ್ನು ನಡೆಸಲಿಕ್ಕೆ ಇದೆಲ್ಲವೂ ಕೂಡ ಸಹಾಯಕವಾಗುತ್ತೆ. ಇದನ್ನು ನೀವು ನಿತ್ಯ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉತ್ತಮವಾದಂಥ ವಾತಾವರಣ ಇರುವಂಥ ದಿನ. ಅದರಲ್ಲೂ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನಿಮ್ಮ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥ ದಿನ. ಅಗತ್ಯಕ್ಕೆ ಬಂಧು ಮಿತ್ರರ ಸಹಾಯ ಕೂಡ ನಿಮಗೆ ಸಿಕ್ಕತ್ತೆ. ನೀವು ಸಹಾಯ ಮಾಡ್ತೀರಿ, ಅವರು ಕೂಡ ಪ್ರತಿಯಾಗಿ ನಿಮಗೆ ಸಹಾಯವನ್ನು ಮಾಡ್ತಾರೆ. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಈ ದಿನ ನಿಮಗೆ ತುಂಬ ರಕ್ಷಣೆಯನ್ನು ಕೊಡುತ್ತೆ. ಹಾಗೆ ವೃತ್ತಿಪರ ಉದ್ಯೋಗಗಳು ಕೂಡ ತುಂಬ ಲಾಭದಾಯಕವಾಗಿರುತ್ತೆ. ಇನ್ನು ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡುವಂಥ ಒಂದು ಆಲೋಚನೆ ಮನಸ್ಸಿನಲ್ಲಿದೆ. ಅದನ್ನು ಈ ಸಮಯವನ್ನು ನೋಡಿಕೊಂಡು, ಮುಹೂರ್ತವನ್ನು ನೋಡಿಕೊಂಡು ನೀವು ಪ್ರಾರಂಭ ಮಾಡಿ, ಅತ್ಯುತ್ತಮವಾದಂಥ ಫಲ ಸಿಕ್ಕತ್ತೆ. ಆ ಒಂದು ಕಾರ್ಯ ಪೂರ್ಣವಾಗುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು, ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೂ ಕೂಡ ಈ ದಿನ ಏನೋ ಒಂದು ಸಮಾಧಾನ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಒಂದು ಫಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವು ವಸ್ತುಗಳನ್ನು ಖರೀದಿ ಮಾಡುವಂತಹ ಒಂದು ಯೋಗ ಕೂಡ ಇದೆ. ಆದರೆ ಈ ಖರೀದಿ ಪ್ರಕ್ರಿಯೆಯಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ವ್ಯಾಪಾರದ ವಿಸ್ತರಣೆಯ ಪ್ರಯತ್ನಗಳು ನಿಮ್ಮ ಸ್ನೇಹಿತರ ನೆರವಿನಿಂದ ಸುಗಮವಾಗಿ ಸಾಗುತ್ತೆ. ಸರ್ಕಾರದ ಈ ಕಾನೂನುಗಳು, ನೀತಿ ನಿಯಮಗಳು ಕೂಡ ಈ ದಿನ ನಿಮಗೆ ಫೇವರಬಲ್ ಆಗೇ ಇರುತ್ತೆ. ಇನ್ನು ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಚಲನೆಯ ಸೂಚನೆಗಳು ಇರುವಂಥದ್ದು, ಎಲ್ಲ ಒಂದು ಕಡೆ ಸ್ಥಾನ ಬದಲಾವಣೆ ಆಗತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಸಿಕ್ಕುವಂಥದ್ದು ಈ ದಿನ ಇರುತ್ತೆ. ಇದು ಮಾನಸಿಕವಾಗಿ ಸ್ವಲ್ಪ ಗೊಂದಲವನ್ನು ಸೃಷ್ಟಿಸುವಂಥದ್ದು. ಇಲ್ಲಿ ನೋಡಿ ಸ್ವಲ್ಪ ಶೇಕ್ ಆಗ್ತೀರಿ, ಇಲ್ಲಿ ಎಲ್ಲೋ ಒಂದು ಕಡೆ ಅಭದ್ರತೆ ಕಾಣುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದೂರದ ಪ್ರಯಾಣ ಅನ್ನುವಂಥದ್ದನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಅದರಲ್ಲೂ ಈ ದಿನ ಸಂಜೆಯ ಸಮಯದಲ್ಲಿ ಮಾಡುವಂಥ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡ್ತಾ ಇರಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದೀರ್ಘಕಾಲದಿಂದ ಅನುಭವಿಸ್ತಾ ಇದ್ದಂಥ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ. ತುಂಬ ಪ್ರಯತ್ನ ಪಟ್ಟಿದ್ದೀರಿ, ಆದರೆ ಅದರ ಏಳು ಬೀಳುಗಳೇನಿದೆ ನಿಮಗೆ ಸಾಕಷ್ಟು ಅನುಭವವನ್ನು ತಂದಿದೆ. ಜೊತೆಗೆ ಮಾನಸಿಕವಾಗಿಯೂ ಕೂಡ ಕಿರಿಕಿರಿ ಇದ್ದದ್ದೇ. ಆದರೆ ಈ ದಿನ ಅದಕ್ಕೆ ಒಂದು ಪೂರ್ಣ ವಿರಾಮವನ್ನು ಹೇಳುವಂಥ ಸಂದರ್ಭ ಬರ್ತಾ ಇದೆ. ಗುರು ಹಿರಿಯರ ನೆರವಿನಿಂದ, ಮಧ್ಯಸ್ಥಿಕೆಯಿಂದ ಈ ದಿನದಲ್ಲಿ ಅಂಥ ಸಮಸ್ಯೆಯೊಂದು ನಿವಾರಣೆಯಾಗ್ತಾ ಇದೆ. ಈ ದಿನ ನೀವೊಂದು ದೀರ್ಘವಾದ ಉಸಿರನ್ನು ತೆಗೆದು ಬಿಡುವಂಥ ಸಂದರ್ಭ ಇದು. ಹಾಗೆ ಆದಾಯದ ಮಾರ್ಗಗಳು ಕೂಡ ಈ ವ್ಯಾಪಾರಸ್ಥರಿಗೆ, ವರ್ತಕರಿಗೆ ಇರುವಂಥ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಪ್ರಯತ್ನದಿಂದ, ವ್ಯಾಪಾರದ ವಿಸ್ತರಣೆಯಿಂದ ನಿಮ್ಮ ಆದಾಯ ದ್ವಿಗುಣಗೊಳ್ಳುತ್ತೆ ಈ ದಿನದಲ್ಲಿ. ಹಾಗೆ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಪೂರ್ವ ಸಿದ್ಧತೆ, ಇದಕ್ಕಾಗಿ ಸ್ವಲ್ಪ ಓಡಾಟ, ಇದಕ್ಕಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಆಗುವಂಥದ್ದು ಇದೆ. ನಿಮ್ಮ ಪ್ರಯಾಣ ಕೂಡ ಈ ದಿನ ಲಾಭದಾಯಕವಾಗಿರುತ್ತೆ.
ಹಾಗೆ ಈ ದಿನದಲ್ಲಿ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳು, ಬಹಳ ದಿನದಿಂದ ಬಾಕಿ ಉಳಿದಂತಹ ಕೆಲಸ ಕಾರ್ಯಗಳು ಕೂಡ ಪೂರ್ಣವಾಗುತ್ತೆ. ಇದಕ್ಕೆ ಹಿರಿಯರ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ, ನಿಮ್ಮ ಸ್ವಂತ ಪ್ರಯತ್ನ ಕೂಡ ಇದರಲ್ಲಿ ಸಮ್ಮಿಳಿತವಾಗಿದೆ. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಈ ದಿನ ಕೊರತೆ ಅನ್ನುವಂಥದ್ದು ಇರಲ್ಲ. ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಸಾಮರಸ್ಯದಿಂದ ಇರ್ತೀರಿ. ತುಂಬ ಹೊಂದಾಣಿಕೆಯ ಮನೋಭಾವ ಈ ದಿನ ಎದ್ದು ಕಾಣಿಸುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಈ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಏಕೆಂದರೆ ಜೀವನದಲ್ಲಿ ಬರುವಂಥದ್ದು ಎಲ್ಲೋ ಅಪರೂಪಕ್ಕೆ ಅವಕಾಶಗಳು, ಆಪರ್ಚುನಿಟೀಸು, ಅದನ್ನು ನೀವು ಈ ದಿನ ಒಂದು ರೀತಿಯಲ್ಲಿ ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಹಣಕಾಸಿನ ವಿಚಾರ ಆಗಲಿ, ಯಾವುದೇ ಒಂದು ಹಣದ ಕಮಿಟ್ಮೆಂಟ್ ಆಗಲಿ, ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಕುಟುಂಬದಲ್ಲಿ ಈ ದಿನ ನಿಮಗೆ ಬೆಂಬಲ ಇದೆ. ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಇದೆ. ಅದರಲ್ಲೂ ಕೆಲವೊಂದು ವ್ಯವಹಾರಗಳು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಎಲ್ಲ ಔಟ್ ಆಫ್ ಕಂಟ್ರೋಲ್ ಅನ್ನುವಂಥ ಭಾವನೆ. ಹಾಗಾಗಿ ನಿಮ್ಮ ನಿಯಂತ್ರಣ ಮೀರಿ ಕೆಲವೊಂದು ಘಟನೆಗಳು ಘಟಿಸುವಂಥದ್ದು ಕೂಡ ಇರುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ಬೇಸರ ತರಿಸುತ್ತೆ. ಹಾಗೆ ಶ್ರಮ ಕೂಡ ಜಾಸ್ತಿ ಆಗುತ್ತೆ ಈ ದಿನ. ಇನ್ನು ಹೊಸ ಸಾಲದ ಪ್ರಯತ್ನಗಳನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ಒಂದು ಯೋಜನೆಗೆ ಮೀರಿದಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅಷ್ಟೊಂದು ಪ್ರಾಕ್ಟಿಕಲ್ ಆಗಿಲ್ಲ. ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ, ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಅನಿರೀಕ್ಷಿತ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ಮಾತನ್ನು, ನಿಮ್ಮ ಆಲೋಚನೆಯನ್ನು, ನಿಮ್ಮ ಭಾವನೆಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಈ ದಿನ ತುಂಬ ನಿಧಾನವಾಗಿ ಸಾಗುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಕೆಡುವಂಥದ್ದು. ಹಾಗಾಗಿನೇ ಆತುರಕ್ಕೆ ಏನೋ ಒಂದು ನಿರ್ಧಾರವನ್ನು ಮಾಡ್ತೀರಿ, ಅದು ಮುಂದೆ ಎಡವಟ್ಟಾಗುತ್ತೆ. ಇನ್ನು ಈ ದಿನದಲ್ಲಿ ಗೃಹ ನಿರ್ಮಾಣದ ಪ್ರಯತ್ನಗಳಿರಲಿ ಅಥವಾ ಈ ಸ್ಥಿರಾಸ್ತಿಯನ್ನು ಮಾಡುವಂಥದ್ದು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳ ಬಗ್ಗೆ ಏನೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ಅದು ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಹಾಗಾಗಿ ಅಂಥ ಪ್ರಯತ್ನಗಳು ಕೆಲವರಿಗೆ ಮುಂದೂಡಲ್ಪಡುವಂಥದ್ದು ಕೂಡ ಇರುತ್ತೆ. ಇದು ನಿಮ್ಮಲ್ಲಿ ಇರುವಂಥ ಒಂದು ಅಸ್ಥಿರ ಮನೋಭಾವವನ್ನು ತೋರಿಸುತ್ತೆ. ನಿಮ್ಮ ಮನಸ್ಸು ಈ ದಿನ ಎಷ್ಟು ಚಂಚಲ ಅನ್ನುವಂಥದ್ದು ಇದು ಒಂದು ಪ್ರಯತ್ನಕ್ಕೆ ಹಿಡಿದಂಥ ಕನ್ನಡಿಯಾಗಿರುತ್ತೆ. ಹಾಗಾಗಿನೇ ಯಾವುದೇ ಕೆಲಸ ಮಾಡಿ ಸ್ವಲ್ಪ ಸ್ಥಿರತೆಯಿಂದ ಮಾಡುವಂಥದ್ದನ್ನು ರೂಢಿಸ್ಕೊಳ್ಬೇಕು ಈ ದಿನ. ಹಾಗೆ ಈ ವೃತ್ತಿಪರ ಉದ್ಯೋಗದಲ್ಲಿ ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತೀರಿ. ಇದು ಸ್ವಲ್ಪ ಕಿರಿಕಿರಿಯನ್ನು ತರುತ್ತೆ. ಮಾನಸಿಕ ಅಶಾಂತಿ ಉಂಟಾಗುವಂಥದ್ದು ಈ ಒಂದು ಕಾರಣಕ್ಕಾಗಿಯೇ. ಅದಕ್ಕಾಗಿಯೇ ಈ ದಿನ ನೀವು ಮನಸ್ಸನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಬೇಕು. ಸದಾ ಒಂದು ರೀತಿಯಲ್ಲಿ ಆರೋಗ್ಯಪೂರ್ಣವಾದಂಥ ಮನಸ್ಸಿರಬೇಕು ಅಂತ ಹೇಳಿದ್ರೆ ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಆರಾಧನೆ ಮಾಡಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರನಿಂದ ಮಿಶ್ರ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಹಾಗಾಗಿನೇ ಕೆಲಸ ಕಾರ್ಯಗಳು ಎಲ್ಲಿ ಹಳಿ ತಪ್ತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದ್ದರೂ ಏನೂ ಮಾಡಲಾಗದಂಥ ಒಂದು ಸ್ಥಿತಿ, ಅಸಹಾಯಕವಾದಂಥ ಒಂದು ಸ್ಥಿತಿ. ಸುಮ್ಮನೆ ನೋಡ್ತಾ ಇರ್ತೀರಿ, ಆದರೆ ಏನನ್ನೂ ಕೂಡ ದುರಸ್ತಿ ಮಾಡುವಂಥ ಪ್ರಯತ್ನವನ್ನು ಈ ದಿನ ಮಾಡಲ್ಲ. ಹಾಗಾಗಿನೇ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ಈ ದಿನ ನಿಮ್ಮ ಆಲೋಚನೆ ಆಗಲಿ, ನಿಮ್ಮ ಅಭಿಪ್ರಾಯಗಳಾಗಲಿ ತದ್ವಿರುದ್ಧವಾಗಿ ಇರುವಂಥದ್ದು. ನೀವು ಅಂದುಕೊಳ್ಳೋದೇ ಒಂದು, ಮಾಡೋದೇ ಇನ್ನೊಂದು. ಹಾಗಾಗಿನೇ ಕೆಲವೊಮ್ಮೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿಕ್ಕೂ ಕೂಡ ಕಷ್ಟವಾಗುತ್ತೆ. ಹಾಗೆ ಒಂದು ಕಡೆ ಪ್ರಯಾಣ ಮಾಡಿದ್ರೂ ಕೂಡ ಪ್ರಯಾಣದ ಉದ್ದೇಶವನ್ನೇ ಮರೆತು ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇವೆಲ್ಲವೂ ಕೂಡ ಮಾನಸಿಕ ಒತ್ತಡದಿಂದ ಉಂಟಾಗುವಂಥ ತದ್ವಿರುದ್ಧವಾದಂಥ ಘಟನೆಗಳಿದೆಲ್ಲ.
ಹಾಗೆ ಈ ದಿನ ವಾಹನದಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಮನೆಯ ಹೊರಗೆ ಕೆಲವರ ವರ್ತನೆಯಿಂದ ಮಾನಸಿಕ ಆತಂಕಗಳು ಉಂಟಾಗುವಂಥದ್ದು ಕೂಡ ಇದೆ, ಮಾನಸಿಕ ಅಭದ್ರತೆ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಅಷ್ಟೊಂದು ಲಾಭ ಇಲ್ಲ, ಹಾಗಾಗಿ ಅಂಥ ವಿಚಾರಗಳನ್ನು ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಇನ್ನು ಕೆಲಸದ ಒತ್ತಡ ಅಧಿಕವಾಗಿರೋದ್ರಿಂದ ಸಮಯಕ್ಕೆ ಸರಿಯಾಗಿ ನಿದ್ರೆ ಇಲ್ಲ, ಆಹಾರ ಇಲ್ಲ, ವಿಶ್ರಾಂತಿ ಇಲ್ಲ, ಇದರಿಂದ ಸ್ವಲ್ಪ ಬಳಲಿಕೆ ಉಂಟಾಗುವಂಥದ್ದು, ಬಹಳ ಬೇಗ ಸುಸ್ತಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ಮಾನಸಿಕವಾಗಿ ಸ್ವಲ್ಪ ಹಿಂಸೆ, ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ತಗಲಾಕೊಂಡಿದ್ದರೆ ಈ ದಿನ ಬದುಕು ಮತ್ತಷ್ಟು ಹೈರಾಣವಾಗತ್ತೆ. ನಿಮ್ಮ ಮಾತೇ ಸರಿ, ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡುವಂಥ ಒಂದು ಧಾಟಿ, ಇದೆಲ್ಲ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಅದರಲ್ಲೂ ನಿಮ್ಮ ವ್ಯವಹಾರಗಳು ಮೊದಲಿಗಿಂತ ಉತ್ತಮಗೊಳ್ಳುವಂಥ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಡೇ ಬೈ ಡೇ ಒಂದು ಪ್ರೋಗ್ರೆಸ್ ಅನ್ನುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಾಗೆ ಹೊಸ ಹೊಸ ಕೆಲಸಗಳನ್ನು ಮಾಡಬೇಕು, ಹೊಸಬರನ್ನು ಪರಿಚಯ ಮಾಡಿಕೊಳ್ಬೇಕು, ಅಲ್ಲಿ ಸಿಕ್ಕುವಂಥ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಮುಂಚೂಣಿಯಲ್ಲಿ ಇರ್ತೀರಿ. ಒಂದು ನಾಯಕನ ಸ್ಥಾನ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಏಕೆಂದರೆ ನಿಮ್ಮಲ್ಲಿರುವಂಥ ಈ ಇನ್ಬಾರ್ನ್ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ, ಇದು ಈ ದಿನ ಅನಾವರಣ ಆಗುವಂಥ ಅವಕಾಶಗಳಿದೆ. ಹಾಗೆ ಈ ಎಲ್ಲ ಕೆಲಸಗಳ ಕಾರ್ಯಗಳಿಗೂ ಕೂಡ ನಿಮ್ಮ ಮನಸ್ಸು ನಿಮಗೆ ಸಹಕಾರಿಯಾಗಿದೆ, ತುಂಬ ಸಪೋರ್ಟಿವ್ ಆಗಿದೆ, ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂಥದ್ದು ಕೂಡ ಇರುತ್ತೆ. ಹಾಗೆ ಕೆಲವು ವ್ಯವಹಾರಗಳಲ್ಲಿ ದಿಟ್ಟವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಕೆಲವರು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅಂಥವರಾಗಿಯೂ ಕೂಡ ಈ ದಿನ ನಿಮ್ಮ ಮಾತು ಪ್ರೇರೇಪಣೆಯಾಗತ್ತೆ. ನಿಮ್ಮ ಮಾತಿನಿಂದ, ನಿಮ್ಮ ಭರವಸೆಯಿಂದ, ನಿಮ್ಮ ಒಂದು ಸಹಕಾರದಿಂದ ಅಂತಹ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ನಿಮ್ಮ ಬಂಧು ಮಿತ್ರರ ವಲಯದಲ್ಲಿ ಈ ದಿನ ಕಾಣಿಸುತ್ತೆ. ಹಾಗೆ ಈ ದಿನ ಒಳ್ಳೆಯ ಸಾಧನೆಯನ್ನು ಮಾಡ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ಸಮಾಜದಲ್ಲಿ ಒಂದು ಉತ್ತಮವಾದಂಥ ಸ್ಥಾನಮಾನಗಳು ಸಿಕ್ಕುವಂಥದ್ದು ಇದೆ. ಗೌರವಕ್ಕೆ ಏನು ಕೊರತೆ ಅನ್ನುವಂಥದ್ದು ಇರಲ್ಲ. ಇನ್ನು ಮನೆಯಲ್ಲಿ ಶುಭ ಕಾರ್ಯ ನಿರ್ವಹಣೆಯ ಪ್ರಯತ್ನಗಳು ಕೂಡ ಇರುವಂಥದ್ದು. ಹಾಗೆ ಈ ದಿನ ಎಂದಿಗಿಂತಲೂ ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಹಾಗಾಗಿ ಅದರಲ್ಲಿ ಒಂದು ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳುವಂಥದ್ದು, ವ್ಯಾಪಾರದಲ್ಲಿ ಬೇಕಾಗಿರುವಂಥ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನ, ಇದೆಲ್ಲವೂ ಕೂಡ ಈ ದಿನ ಘಟಿಸುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಕಾನ್ಫಿಡೆನ್ಸ್ ಇದೆ. ಈ ಕಷ್ಟಗಳನ್ನು, ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸ್ತೇನೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ. ಇದು ನಿಮ್ಮ ಮನೆ ದೇವರಿಂದ ಬಂದಿರುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚಂದ್ರನಿಂದ ಗೋಚಾರದಲ್ಲಿ ಮಿಶ್ರ ಫಲಗಳು ಸಿಕ್ಕುವಂಥ ದಿನ. ಅದಕ್ಕಾಗಿಯೇ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಈ ದಿನ ಅಡೆತಡೆಗಳು ಎದುರಾಗುತ್ತೆ. ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತೀರಿ, ಯಾರೋ ನಿಮ್ಮನ್ನು ತಡೀತಾರೆ, ಯಾರೋ ಒಂದು ಡಿವಿಯೇಟ್ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಹಿತಶತ್ರುಗಳೋ, ನಿಮ್ಮ ಮಿತ್ರರೋ, ನಿಮ್ಮ ಬಂಧುಗಳೋ, ನಿಮ್ಮ ಕುಟುಂಬಸ್ಥರೋ ಈ ದಿನ ನಿಮ್ಮ ಆಲೋಚನೆಯಲ್ಲಿ ಅಡ್ಡಗಾಲ ಹಾಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದ ಕೆಲಸವೇ ಆರಂಭ ಆಗಲ್ಲ, ಆರಂಭ ಆದರೂ ಕೂಡ ಪೂರ್ಣಗೊಳಿಸುವಂಥ ಮನಸ್ಸಿರಲ್ಲ. ಹಾಗಾಗಿನೇ ಈ ದಿನ ಕೆಲಸಗಳು ಅರ್ಧಂಬರ್ಧ ಆಗುವಂಥದ್ದು, ಅಪೂರ್ಣವಾದ ಫಲಿತಾಂಶವನ್ನು ತರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಹೆಚ್ಚಿನ ಪ್ರಯತ್ನಗಳೇನಿದೆ ಅದು ಸ್ವಲ್ಪವೇ ಫಲಿತಾಂಶವನ್ನು ತರುವಂಥದ್ದು. ಫಲ ಈ ದಿನ ಸ್ವಲ್ಪ ಕಡಿಮೆ. ಅದಕ್ಕಾಗಿಯೇ ತುಂಬ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇದ್ದುದರಲ್ಲೇ ತೃಪ್ತಿಯನ್ನು ಪಡಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂದ್ಕೊಳ್ಬೇಕು. ಹಾಗೆ ಈ ದಿನ ನೀವು ಯೋಚಿಸಿದಂತೆ ಹಣಕಾಸಿನ ವಿಚಾರಗಳು ಕೂಡ ನಡೆಯಲ್ಲ, ಅಲ್ಲೂ ಕೂಡ ತೊಂದರೆಗೆ ಒಳಗಾಗುವಂಥದ್ದು. ಹಾಗೆ ಯಾರು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೋ ಅಂಥವರು ಸಕಾಲಕ್ಕೆ ಬರಲ್ಲ.
ಹಾಗಾಗಿ ಈ ಸಕಾಲಕ್ಕೆ ಸಿಗದೇ ಇರುವಂಥ ಈ ಸಹಕಾರದಿಂದಲೇ ನಿಮ್ಮ ಕೆಲಸ ಕಾರ್ಯಗಳು ಅಪೂರ್ಣ ಆಗುವಂಥದ್ದು ಇದೆ. ಅದಕ್ಕಾಗಿಯೇ ಬೇರೆಯವರನ್ನು ನಂಬಿ ಕೆಲಸಗಳನ್ನು ಮಾಡಬೇಡಿ. ನಿಮ್ಮಲ್ಲಿ ಸಾಮರ್ಥ್ಯ ಇದೆಯಾ, ನಿಮ್ಮಲ್ಲಿ ಬಲ ಇದೆಯಾ, ನಿಮ್ಮಲ್ಲಿ ಸಂಪನ್ಮೂಲ ಇದೆಯಾ, ಅದನ್ನು ನಂಬಿ ಕೆಲಸಗಳನ್ನು ಮುಂದುವರಿಸಿ. ಹಾಗೆ ಈ ದಿನ ಭಗವಂತನನ್ನು ನಂಬಬೇಕೇ ಹೊರತು ಜನಸಾಮಾನ್ಯರನ್ನು ಈ ಲೌಕಿಕ ಬದುಕಿನಲ್ಲಿ ಯಾರನ್ನು ಕೂಡ ಹೆಚ್ಚು ಆಶ್ರಯಿಸಬಾರ್ದು ಅನ್ನುವಂಥ ಒಂದು ಸತ್ಯ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ದಿನದಲ್ಲಿ ಅನುಕೂಲಕರವಾದಂಥ ಪರಿಸ್ಥಿತಿಗಳೇನೋ ಮಧ್ಯೆ ಮಧ್ಯೆ ಬರುವಂಥ ಸಾಧ್ಯತೆ ಇದೆ. ಆದರೆ ಅದನ್ನು ಗುರುತಿಸಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಸಾಧ್ಯ ಆಗಲ್ಲ. ಏಕೆಂದರೆ ಮನಸ್ಸು ಸ್ಥಿಮಿತದಲ್ಲಿಲ್ಲ. ಒಂದು ಸ್ಥಿರವಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ವ್ಯವಹಾರಗಳು ಲಾಭದಾಯಕವಾಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಸಂಪೂರ್ಣವಾದಂಥ ಒಂದು ಇನ್ವಾಲ್ವ್ಮೆಂಟ್ ಇರಬೇಕಾಗತ್ತೆ. ಇದೆಲ್ಲವನ್ನು ಗಮನಿಸಿದ್ರೆ ಈ ದಿನ ಮತ್ತಷ್ಟು ಪರಿಶ್ರಮದಿಂದ ಸ್ವಲ್ಪ ಕಷ್ಟಪಟ್ಟೆ ಮುಂದುವರಿಸಿ ಭಗವಂತನ ಸೇವೆಯನ್ನು ಆರಾಧನೆಯನ್ನು ಮಾತ್ರ ಬಿಡಬೇಡಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂತಹ ದಿನ. ಏನೋ ಒಂದು ಒಳ್ಳೆಯದಾಗಿದೆ, ಏನೋ ಒಂದು ಒಳ್ಳೆಯ ಫಲಿತಾಂಶ ಸಿಕ್ಕಿದೆ ಅನ್ನುವಂಥ ಒಂದು ಆಶಾ ಭಾವನೆಯಿಂದ ಇರ್ತೀರಿ. ಹಾಗಾಗಿ ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳಿಂದ ಬರುವಂಥ ಫಲಿತಾಂಶದಲ್ಲೇ ತೃಪ್ತಿಯನ್ನು ಪಟ್ಕೊಳ್ಳುವಂಥ ಒಂದು ದೊಡ್ಡ ಮನಸ್ಥಿತಿ ಈ ದಿನ ನಿಮಗಿದೆ. ಹಾಗೆ ಎಲ್ಲ ಕ್ಷೇತ್ರದವರಿಗೂ ಕೂಡ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿರಿ, ಯಾವುದೇ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರಿ, ಅಲ್ಲಿ ಒಂದು ರೀತಿಯ ಅನುಕೂಲ ಇದೆ, ಲಾಭ ಇದೆ. ಹಾಗಾಗಿ ಈ ದಿನ ನಿಮಗೆ ತುಂಬ ಸಮಾಧಾನ ಇರುವಂಥದ್ದು. ಹಾಗೆ ಎದುರಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿವಾರಿಸುವಂಥ ಒಂದು ಧೈರ್ಯ ಇದೆ. ಇದು ಎಲ್ಲರೂ ಮೆಚ್ಚಬೇಕಾಗಿರುವಂಥದ್ದು. ಹಾಗಾಗಿ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಾಗೆ ಯಾರಿಂದ ಯಾವ ರೀತಿಯ ಸಹಾಯ ಸಿಕ್ಕತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಈ ದಿನ ಚೆನ್ನಾಗಿದೆ. ಇನ್ನು ಈ ದಿನ ಆಸ್ತಿಯ ವಿವಾದಗಳು, ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳೇನೇ ಇದ್ದರೂ ಅದನ್ನು ಇತ್ಯರ್ಥಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇದು ಕೂಡ ನಿಮಗೆ ಹೊಸ ಪ್ರಯತ್ನ, ಹೊಸ ಫಲಿತಾಂಶವನ್ನು ತರುತ್ತೆ. ಇನ್ನು ಮಕ್ಕಳ ಶಿಕ್ಷಣದ ಬಗ್ಗೆ, ಉದ್ಯೋಗದ ಬಗ್ಗೆ ನೀವು ಸಮಾಧಾನಕರವಾದಂತಹ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಇದೆ. ಇನ್ನು ದೀರ್ಘಕಾಲದಿಂದ ಯಾರಿಗೆ ಆರೋಗ್ಯ ಸಮಸ್ಯೆಗಳು ಅನ್ನುವಂಥದ್ದಿತ್ತು ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಈ ದಿನ ಸಮಾಧಾನ, ಒಂದು ಹೊಸ ಪ್ರಯತ್ನ, ಹೊಸ ತೀರ್ಮಾನಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳಲ್ಲಿ ಒಂದು ರೀತಿಯ ಪ್ರಗತಿ ಇದೆ. ಆದರೆ ಬೇರೆಯವರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ತೊಂದರೆಗಳನ್ನು ಎದುರಿಸ್ತೀರಿ. ಇಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇದ್ದುಬಿಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನದ ವ್ಯವಹಾರಗಳಲ್ಲಿ ನಿಮ್ಮನ್ನು ನೀವು ಸ್ವಲ್ಪ ನಿಯಂತ್ರಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ನಿಮ್ಮ ಪ್ರಯತ್ನ, ನಿಮ್ಮ ಆಲೋಚನೆ, ನೀವು ಹೋಗುವಂಥ ದಾರಿ, ಇದರಲ್ಲಿ ಮಿಶ್ರ ಫಲಗಳು ಇರುತ್ತೆ. ಕೆಲವೊಮ್ಮೆ ಈ ಫಲಗಳು ನಿಮಗೆ ಸ್ವಲ್ಪ ಬೇಸರವನ್ನು ಕೂಡ ತರಿಸುತ್ತೆ. ಅಯ್ಯೋ ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೋಪವನ್ನು ಹತೋಟಿಯಲ್ಲಿಟ್ಕೊಳ್ಳಿ. ಜೊತೆಗೆ ಯಾವುದೇ ವ್ಯಕ್ತಿಗಳ ಜೊತೆಯಲ್ಲಿ, ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ, ವಿಶೇಷವಾಗಿ ಸ್ತ್ರೀ ವರ್ಗದವರೊಂದಿಗೆ ಮಾತಾಡುವಂಥ ಸಂದರ್ಭದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕು. ನಿಮ್ಮ ಮಾತಿನಲ್ಲಿ ಈ ದಿನ ನಿಯಂತ್ರಣ ಅನ್ನುವಂಥದ್ದನ್ನು ಇಟ್ಕೊಂಡ್ರೆ ಮಾತ್ರ ಅಲ್ಪ ಸ್ವಲ್ಪ ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಆರೋಗ್ಯದ ದೃಷ್ಟಿಯಿಂದ ಕೂಡ ಅಷ್ಟೊಂದು ಉತ್ತಮವಾದಂಥ ಫಲಗಳಿಲ್ಲ ನಿಮಗೆ. ಹಾಗಾಗಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಅದನ್ನು ಪರಿಗಣಿಸಿ ಅದಕ್ಕೆ ಬೇಕಾದಂತಹ ಸೂಕ್ತ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳುವಂಥದ್ದು, ಆದಷ್ಟು ಬೇಗ ಮಾಡಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಿರುತ್ಸಾಹ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಉತ್ಸಾಹವನ್ನು ಕಳ್ಕೊಳ್ಬೇಡಿ. ಯಾರಿಗೆ ಉತ್ಸಾಹ ಹೋಗುತ್ತೋ ಅಲ್ಲಿ ಅರ್ಧ ಸೋತಂತಾಗ್ಬಿಡತ್ತೆ. ಹಾಗಾಗಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಕೆಲಸದ ಜವಾಬ್ದಾರಿಗಳಿಂದ ಸಾಕಷ್ಟು ವಿಶ್ರಾಂತಿ ಕೂಡ ಇರಲ್ಲ. ಇನ್ನು ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು ಭಾವನಾತ್ಮಕವಾಗಿ ತಪ್ಪು ಗ್ರಹಿಕೆಯಿಂದ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಭಾವನೆಗಳನ್ನು
ನಿಮ್ಮ ಒಂದು ಫೀಲಿಂಗ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲಿ ಯೋಚಿಸಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಎಷ್ಟೋ ವೇಳೆ ಅನುಭವ ಇದ್ದರೂ ಕೂಡ ಆ ಕೆಲಸದಲ್ಲಿ ಎಡವಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಈ ರೀತಿ ಮುಂದೆ ಆಗಬಾರ್ದು ಅಂತ ಹೇಳಿದ್ರೆ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕು. ಅದಕ್ಕೂ ಮುಖ್ಯವಾಗಿ ಯೋಚಿಸಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಇದು ಬಹಳ ಮುಖ್ಯ. ಅದಕ್ಕಾಗಿಯೇ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂಥ ದಿನ. ಅದರಲ್ಲೂ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನದ ಪ್ರಯಾಣ ಇರಲಿ, ಈ ದಿನದ ಪ್ರಕ್ರಿಯೆಗಳಿರಲಿ, ನಿಮಗೆ ತುಂಬ ಅನುಕೂಲತೆಗಳನ್ನು ತರುತ್ತೆ. ಹಾಗೆ ವ್ಯಾಪಾರ ಮಾಡುವಂಥವರು, ಉದ್ಯೋಗಿಗಳಿಗೆ ಆದಾಯದ ಮಾರ್ಗಗಳು ವಿಸ್ತಾರಗೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ಒಂದು ಮೂಲದಿಂದ ಆದಾಯ ಬರ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ಮತ್ತೊಂದು ಮೂಲವನ್ನು ಹುಡುಕುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತೀರಿ. ಇನ್ನು ಬಹಳ ದಿನಗಳಿಂದ ಪೂರ್ಣಗೊಳ್ಳದೇ ಇದ್ದಂತಹ ಒಂದು ಕಾರ್ಯ, ಅದು ಈ ದಿನ ಪೂರ್ಣಗೊಳಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗುತ್ತೆ. ಅಂಥ ಒಂದು ನಿರ್ಧಾರವನ್ನು ಈ ದಿನ ತೆಗೆದುಕೊಳ್ತೀರಿ. ಇನ್ನು ವಿವಾದಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ನಿರ್ಧಾರ, ನಿಮ್ಮ ಒಂದು ನಡೆ ಬಹಳ ಉತ್ತಮವಾಗಿರುತ್ತೆ. ಏಕೆಂದರೆ ತುಂಬ ಪ್ರಾಕ್ಟಿಕಲ್ಲಾಗಿ ಈ ದಿನ ಯೋಚನೆ ಮಾಡುವಂತಹ ಸಂದರ್ಭಗಳಿದೆ. ಇನ್ನು ಈ ದಿನದಲ್ಲಿ ಶತ್ರುಗಳು ಕೂಡ ನಿಮ್ಮ ಸ್ನೇಹಿತರಾಗಿ ಪರಸ್ಪರ ಸಹಾಯ ಮಾಡುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಬೆಂಬಲದಿಂದ, ಸಹಕಾರದಿಂದ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಇದೆ. ಇದು ನಿಮ್ಮ ಬುದ್ಧಿವಂತಿಕೆಯನ್ನು ಇಲ್ಲಿ ತೋರಿಸುತ್ತೆ. ಹಾಗೆ ಈ ದಿನದ ಖರ್ಚು ವೆಚ್ಚಗಳು ವಿಪರೀತ ಆಗುವಂತಹ ಸಂದರ್ಭದಲ್ಲಿ ಈ ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಹಿರಿಯರ ಒಂದು ಪ್ರೋತ್ಸಾಹ ಇರ್ಬೋದು, ಅವರ ಸಲಹೆ ಮಾರ್ಗದರ್ಶನ ಈ ದಿನ ನಿಮ್ಮನ್ನು ಸಮಸ್ಯೆಯಿಂದ ಪಾರು ಮಾಡುತ್ತೆ. ಅದರಲ್ಲೂ ನ್ಯಾರೋ ಎಸ್ಕೇಪ್ ಆಗುವಂಥದ್ದು. ಹಾಗಾಗಿ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಹಳ ಸೂಕ್ಷ್ಮವಾಗಿ ನೀವು ಆಲೋಚಿಸಬೇಕಾಗತ್ತೆ. ಇನ್ನು ಸ್ತ್ರೀ ವರ್ಗದವರಿಗೆ ಉಂಟಾಗುವಂಥ ಸಮಸ್ಯೆಗಳೇನಿದೆ, ವೈಯಕ್ತಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಇದರ ಕಡೆ ಸ್ವಲ್ಪ ವೈಯಕ್ತಿಕ ಗಮನ ಹರಿಸ್ಬಿಡಿ. ಆರೋಗ್ಯವನ್ನು ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಗ್ರಹಗತಿಗಳು ಉತ್ತಮ ಫಲವನ್ನು ಸೂಚಿಸ್ತಾ ಇದೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಫಲಿತಾಂಶಗಳು ಬರುವಂಥದ್ದು ಇದೆ. ಹಾಗೆ ಈ ಫಲಿತಾಂಶ ನಿಮಗೆ ತುಂಬ ಅನುಕೂಲಕರವಾಗಿ ಇರುತ್ತೆ. ಆದಾಯದ ವಿಚಾರದಲ್ಲಿ ಯಾವುದೇ ಕೊರತೆ ಅನ್ನುವಂಥದ್ದು ಇರಲ್ಲ. ನಿಮ್ಮ ಖರ್ಚು ವೆಚ್ಚಕ್ಕೆ ಸಾಕಷ್ಟು ಹಣ ಈ ದಿನ ಸಂಪಾದನೆ ಮಾಡ್ಕೊಳ್ತೀರಿ. ಹಾಗೆ ಈ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ಏಕೆಂದರೆ ಬೇರೆಯವರ ಮಾತು ನಿಮ್ಮನ್ನು ಸೆಳೆಯುತ್ತೆ, ಮೆಸ್ಮರೈಸ್ ಮಾಡುತ್ತೆ, ಅದರ ಆಕರ್ಷಣೆಗೆ ಒಳಗಾಗ್ತೀರಿ. ಇದರಿಂದ ಈ ದಿನ ಅವರನ್ನೇ ಹೆಚ್ಚು ನಂಬುವಂಥದ್ದಾಗತ್ತೆ. ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಕೆಲಸವನ್ನು ಮುಂದುವರಿಸಿ. ಇನ್ನು ಈ ದಿನ ಹೊಸ ವ್ಯವಹಾರವೊಂದರಲ್ಲಿ ತೊಡಗಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಆಲೋಚನೆ ಚೆನ್ನಾಗಿದೆ. ಏಕೆಂದರೆ ದೂರದೃಷ್ಟಿಯಿಂದ ತೆಗೆದುಕೊಳ್ಳುವಂಥ ತೀರ್ಮಾನಗಳು ನಿಮಗೆ ಮುಂದೆ ತುಂಬ ಅನುಕೂಲವನ್ನು ತರುತ್ತೆ, ಲಾಭವನ್ನು ತರುತ್ತೆ. ಆದರೆ ಈ ಮೋಜು ಮಸ್ತಿ, ಈ ಸಂತೋಷ ತರುವಂಥ ವಿಚಾರಗಳು, ಸ್ನೇಹಿತರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡುವಂಥ ವಿಚಾರ, ಇಂಥದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಪ್ರಯಾಣ ಮಾಡುವಂಥ ಸಂದರ್ಭ ಬರಬಹುದು. ಆದರೆ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣ ಇರಲಿ. ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಈ ಸಾಲಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು, ಸಾಲದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಇಂಥ ಒಂದು ಪ್ರಯತ್ನದಲ್ಲಿರುವಂಥವ್ರಿಗೆ ಈ ದಿನ ಸ್ವಲ್ಪ ಸಮಾಧಾನಕರವಾದಂಥ ದಿನ ಇದು. ಹಾಗೆ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆ, ನಿಮ್ಮ ಸಾಮರ್ಥ್ಯ, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್, ಇದನ್ನು ತೋರಿಸಲಿಕ್ಕೂ ಕೂಡ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಎಲ್ಲೇ ಆದರೂ ಕೂಡ ಸ್ವಲ್ಪ ಸಂಯಮದಿಂದ ವರ್ತಿಸ್ಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಜಾಗೃತರಾಗಿ ಇರಬೇಕು. ಮಿಶ್ರ ಫಲಗಳು ಬಂತು ಅಂತ ಹೇಳಿ ಎದೆಗುಂದಬಾರ್ದು. ಅಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು, ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಬಾರ್ದು. ಹಾಗಾಗಿ ಈ ದಿನದ ಸೋಲು ನಾಳಿನ ಗೆಲುವಿನ ಮೆಟ್ಟಿಲಾಗಿದೆ ಅನ್ನುವಂಥ ಒಂದು ಭಾವನೆಯಲ್ಲೇ ಇರಬೇಕಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬರಬೇಕು. ಹಾಗೆ ನಿಮ್ಮ ಚಂಚಲವಾದಂಥ ಮನಸ್ಸನ್ನು ಈ ದಿನ ಸ್ವಲ್ಪ ಕಟ್ಟಿ ಹಾಕಬೇಕು, ನಿಯಂತ್ರಣಕ್ಕೆ ಒಳಪಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಾಗೆ ಈ ಸಂಬಂಧಗಳ ವಿಚಾರದಲ್ಲೂ ಕೂಡ ಕೆಲವೊಂದು ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗಾಗಿ ಬಹಳ ಮುಖ್ಯವಾಗಿ ಈ ದಿನ ನೀವು ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಬೇಕು. ನಿಮ್ಮ ಕಮ್ಯುನಿಕೇಷನ್ ಈ ದಿನ ನಿಯಂತ್ರಣದಲ್ಲಿ ಇರಬೇಕಾಗತ್ತೆ. ಮಾತಿನ ಭರಾಟೆಯಲ್ಲಿ ಈ ದಿನ ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥ ಒಂದು ತರಾತುರಿಯಲ್ಲಿ ಏನೋ ಒಂದು ಮಾತನ್ನು ಹೇಳಿ ತಗಲಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನಿಂದ ಈ ದಿನ ಅನರ್ಥಗಳು ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಮಕ್ಕಳ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವಂಥದ್ದು ಒಳ್ಳೆಯದಲ್ಲ. ಆದಷ್ಟು ಅದರ ಕಡೆ ಗಮನ ಕೊಡಬೇಕಾಗತ್ತೆ. ಇನ್ನು ವೃತ್ತಿಪರ ಉದ್ಯೋಗಗಳು, ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ವಿವಾದಗಳನ್ನು ಉಂಟು ಮಾಡ್ಕೊಳ್ತೀರಿ. ಅಲ್ಲಿ ಏನೋ ಒಂದು ಮಾತಿನ ಚಕಮಕಿ ನಡೆಯುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ಹೊಸದಾಗಿ ಪರಿಚಯಸ್ಥರ ಮೇಲೆ ಅತಿಯಾಗಿ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಏಕೆಂದರೆ ಅವರನ್ನು ಇನ್ನೂ ನೀವು ಸ್ಟಡಿ ಮಾಡಬೇಕು, ಅವರ ಆಂತರ್ಯವನ್ನು ತಿಳ್ಕೊಳ್ಬೇಕು, ಅವರ ಹಿಡನ್ ಅಜೆಂಡಾ ಏನು ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬರಬೇಕು. ಅದಕ್ಕಾಗಿ ಸ್ವಲ್ಪ ಸಮಯ ಬೇಕು, ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಕ್ಲಿಷ್ಟ ಸನ್ನಿವೇಶಗಳು ಎದುರಾಗುವಂಥದ್ದು. ನಿಮಗೆ ಗೊತ್ತಿಲ್ಲ, ದಾರಿ ಸುಲಭವಾಗಿದೆ ಅಂತ ಹೋಗ್ತೀರಿ, ಆದರೆ ಮುಂದೆ ಮುಂದೆ ಸಾಗಿದಂತೆ ಆ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಜಾಸ್ತಿ ಇದೆ ಅನ್ನುವಂಥದ್ರ ಅನುಭವ ನಿಮಗೆ ಬರುತ್ತೆ. ಇದು ನಿಮ್ಮನ್ನು ಎದೆಗುಂದಿಸುತ್ತೆ, ಕಂಗೆಡಿಸ್ಬಿಡುತ್ತೆ. ಹಾಗಾಗಿನೇ ಸ್ವಲ್ಪ ಧೈರ್ಯದಿಂದ ಮುಂದುವರಿಬೇಕು. ಹಾಗೆ ಅನಾನುಕೂಲಕರ ಪರಿಸ್ಥಿತಿಯಿಂದ ಈ ದಿನ ನೀವು ಕಂಗಾಲಾಗಬಾರ್ದು. ಕಷ್ಟಪಡದೆ ಇಷ್ಟ ಸಿಕ್ಕಲ್ಲ ಅನ್ನುವಂಥದ್ದು ನಿಮ್ಮ ನೆನಪಿನಲ್ಲಿ ಇರಬೇಕು. ಹಾಗೆ ನಿಮ್ಮ ಮಾತಿನ ಚಾತುರ್ಯದಿಂದ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆ ಇದೆ. ಹಾಗೆ ಸ್ನೇಹಿತರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಸ್ನೇಹಿತರನ್ನಾಗಲಿ ಬಂಧುಗಳನ್ನಾಗಲಿ ಹೆಚ್ಚು ಆಶ್ರಯಿಸಬೇಡಿ. ಹಾಗೆ ಈ ದಿನ ನಿಮ್ಮ ದಾರಿ ಸುಗಮವಾಗಬೇಕು, ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇರಬೇಕು ಅಂತ ಹೇಳಿದ್ರೆ ಹಿರಿಯರ ಮಾತನ್ನು ಕೇಳಿಸ್ಕೊಳ್ಳಿ. ಅವರ ಸಲಹೆ ಬಹಳ ಮುಖ್ಯ. ತಜ್ಞರ ಒಂದು ಸಮಾಲೋಚನೆಯನ್ನು ಮಾಡಿ ಮುಂದುವರಿಯುವಂಥದ್ದು ಬಹಳ ಬುದ್ಧಿವಂತಿಕೆಯ ಲಕ್ಷಣ. ಇವೆಲ್ಲವನ್ನು ಕೂಡ ಈ ದಿನ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಗಳು ಬಂದಾಗ ಬೇಗ ಪರಿಹಾರ ಮಾಡಿಕೊಳ್ಳಿ. ಅದಕ್ಕೂ ಮೊದಲು ಭಿನ್ನಾಭಿಪ್ರಾಯಕ್ಕೆ ಅವಕಾಶನೇ ಕೊಡಬಾರ್ದು. ಮಾತಿನ ಚಕಮಕಿಗೆ ಈ ದಿನ ನೀವು ಸೊಪ್ಪು ಹಾಕಬಾರ್ದು. ಹಾಗಾಗಿನೇ ಎಷ್ಟು ಬೇಕೋ ಅಷ್ಟೇ ಮಾತಾಡುವಂಥದ್ದು. ಅಗತ್ಯ ಇದ್ದರೆ ಮಾತ್ರ ನಿಮ್ಮ ಅಭಿಪ್ರಾಯ ತಿಳಿಸಿ, ಇಲ್ಲಾಂದರೆ ಮೌನವಾಗಿರುವಂಥದ್ದು ಉತ್ತಮ. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥವರ ಪ್ರಯತ್ನ ಏನಿದೆ ಅದು ಕೂಡ ಮಿಶ್ರ ಫಲವನ್ನು ತರುತ್ತೆ. ಹಾಗಾಗಿನೇ ನಿಮ್ಮ ವ್ಯವಹಾರಗಳಲ್ಲಿ ಸಾಹಸ ಕಾರ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ. ದುಸ್ಸಾಹಸ ಅನ್ನುವಂಥದ್ದು ಬೇಡ, ಇದು ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6.